ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತಿನ ಬ್ಲಾಗಲ್ಲಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಗೈಸ್, ನಾನಿಲ್ಲಿ MTR ಅವ್ರದ್ದು ಗುಲಾಬ್ ಜಾಮೂನು ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ MTR ಅವ್ರದ್ದು ಗುಲಾಬ್ ಜಾಮೂನಿನ ಪ್ಯಾಕೆಟ್ ಇರುತ್ತಲ್ಲ, ಸೊ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ಗುಲಾಬ್ ಜಾಮೂನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಗೈಸ್, ಅದು ಗುಲಾಬ್ ಜಾಮೂನ್ ಹಿಟ್ಟು ಮಾತ್ರ ತುಂಬ ಸ್ವೀಟ್ ಮತ್ತು ಭಾಳ ಸಾಫ್ಟ್ ಇರುತ್ತೆ. ನೋಡಿ, ಇವಾಗ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಹನಿನೂ ನೀರು ಮಿಕ್ಸ್ ಮಾಡ್ದೇನೆ ಬರೀ ಹಾಲಲ್ಲೇ ನೀಟಾಗಿ ಅದನ್ನು ನಾದ್ಕೋಬೇಕು. ಎಷ್ಟು ಸ್ಮೂತ್ ನಾದ್ಕೋಬೇಕಂತಂದರೆ, ಅದೇನು ಪ್ಲೇಟಿಗೆಲ್ಲ ಹಿಟ್ಟೆಲ್ಲ ಹೊರ್ಕೊಂಡದಲ್ಲ, ಅದು ಒಂದು ಚೂರೂ ಪ್ಲೇಟಿಗೆ ಹತ್ತಲಾರ್ದಂಗೆ ಅಷ್ಟು ನೀಟಾಗಿ ನಾದ್ಕೋಬೇಕು. ಹಂಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನೇ ಯೂಸ್ ಮಾಡಬೇಕು. ಮತ್ತು ತುಪ್ಪ ಯೂಸ್ ಮಾಡಿಬಿಟ್ಟು ಒಟ್ಟು ನೀರೇ ಯೂಸ್ ಮಾಡಬಾರ್ದು ಗೈಸ್. ಆ ಥರ ಗುಲಾಬ್ ಜಾಮೂನ್ನ ಹಿಟ್ಟನ್ನು ನಾದ್ಕೋಬೇಕು. ನೀವು ನೋಡ್ಬೋದು, ನೋಡಿ ಅಲ್ಲೇನು ಪ್ಲೇಟಿಗೆ ಹತ್ತಿದೆಯಲ್ಲ ಅದೆಲ್ಲ ನೀಟಾಗಿ ಹಿಟ್ಟೆಲ್ಲ ಮತ್ತು ನೀಟಾಗಿ ಬಂದಿದೆ. ಇದೇ ಥರನೇ ನೀಟಾಗಿ ಸ್ಮೂತಾಗಿ ನಾದ್ಕೋಬೇಕು. ನಾದ್ಕೊಂಡು ಇವಾಗ 5 ನಿಮಿಷ ನೋಡ್ಬೋದು ಎಷ್ಟು ಸ್ಮೂತಾಗಿದೆ ಅಂತ. ಇವಾಗ ಇದಕ್ಕೆ 5 ನಿಮಿಷ ಮುಚ್ಚಿಡೋಣ. ಇವಾಗ ಮುಚ್ಚಿಟ್ಟು ಇಲ್ಲಿ ನಾನು 1 ಕಪ್ಪು ಸಕ್ಕರೆ ಮತ್ತು ಇಲ್ಲಿ 1 ಗ್ಲಾಸ್ ನೀರನ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 2 ಏಲಕ್ಕಿನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು, ಕಡಾಯಲ್ಲಿ ಇವಾಗ ಏನು 1 ಗ್ಲಾಸ್ ನೀರು ತೊಗೊಂಡಿದ್ದೀನಲ್ಲ, ಅದು ಒಂದು ಲೋಟ ಸಕ್ಕರೆ ಹಾಕಿಬಿಟ್ಟು ಅದಕ್ಕೆ 1 ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ, ನಾನು ಜಸ್ಟ್ ಇಲ್ಲಿ MTR ಗುಲಾಬ್ ಜಾಮೂನ್ದು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಹಂಗಾಗಿ ನಾನಿಲ್ಲಿ 1 ಕಪ್ ನೀರು, 1 ಕಪ್ ಆಗಲ್ಲ ಗೈಸ್, ಸೊ ಅದು 2 ಕಪ್ ನೀರಾಗುತ್ತೆ ಮತ್ತು 1 ಕಪ್ ಸಕ್ಕರೆ ಆಗುತ್ತೆ. ನಾನು ಇಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ತೊಗೊಂಡಿರ್ತೀರ ಆ ಕ್ವಾಂಟಿಟಿಲಿ ಯೂಸ್ ಮಾಡ್ಕೋಬೇಕು. ತಿರ್ಗಾ ಮತ್ತು ನಾನಿಲ್ಲಿ ಏಲಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿನ ಹಾಕ್ತಾಯಿದ್ದೀನಿ. ಆಮೇಲೆ ಏಲಕ್ಕಿನ ಹಾಕಿದ್ಮೇಲೆ ನೋಡಿ, ಏನು ಜಜ್ತಾ ಇಲ್ಲ, ಹಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪನೇ. ಅಂದರೆ ಅದೆಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದೇ ಥರ ಹಾಕ್ತಿದ್ದೀನಿ. ಇವಾಗ ನಾವೇನು ಗುಲಾಬ್ ಜಾಮೂನ್ ಮಾಡೋಕ್ಕೆ ಪಾಕ ಇಟ್ಟಿದ್ವಲ್ಲ, ಈ ಪಾಕನ ರೆಡಿ ಮಾಡೋಕ್ಕೆ ಬಿಟ್ಟು, ಇವಾಗ ನಾವೇನು ಇಲ್ಲಿ ಗುಲಾಬ್ ಜಾಮೂನ್ ಮಾಡೋಕ್ಕೆ ಹಿಟ್ಟು ನಾದಿಟ್ಟಿದ್ವಲ್ಲ, ಈ ಹಿಟ್ಟು ನಾದಿಟ್ಟಿದಾಗ ಇದನ್ನು ಸಣ್ಣ ಸಣ್ಣ ಉಳ್ಳೆಗಳಾಗಿ ಕಡಿಬೇಕು ಗೈಸ್, ಚಿಕ್ಕ ಚಿಕ್ಕದು. ಯಾಕಂದರೆ ನಾವು ಮತ್ತೆ ಪಾಕದಲ್ಲಿ ಹಾಕ್ತೀವಲ್ಲ, ಅವಾಗ ಫುಲ್ ದೊಡ್ಡದಾಗುತ್ತೆ ಅದು. ಯಾಕಂದರೆ ರಸ ಎಲ್ಲ ಹೀರ್ಕೊಂಡು ತೀರಾ ದೊಡ್ಡದಾಗುತ್ತೆ. ಸೊ ಹಂಗಾಗಿ ಎಷ್ಟು ಸಾಧ್ಯ ಅಷ್ಟು ಚಿಕ್ಕ ಚಿಕ್ಕದು ಉಳ್ಳೆನೇ ಮಾಡ್ತಾ ಹೋಗಬೇಕು. ನೋಡಿ, ನಾನು ಸ್ವಲ್ಪನೇ ಉಳ್ಳೆನ ಕಡಿದು ಈ ಥರ ಗುಂಡು ಗುಂಡುಗೆ ಮಾಡ್ಕೊಂಡಿದ್ದೀನಿ ಗುಲಾಬ್ ಜಾಮೂನ್ನ. ನೋಡ್ಬೋದು ಎಷ್ಟು ಚಿಕ್ಕದಾಗಿ ಮಾಡಿದ್ದೀನಿ ಅಂತ. ನೀವಾದ್ರೂ ಇದೇ ಚಿಕ್ಕ ಸೈಜಲ್ಲೇ ಮಾಡ್ಕೊಂಡು, ಯಾಕಂದರೆ ಅದು ಆಮೇಲೆ ಸ್ವಲ್ಪ ಪಾಕದಲ್ಲಿ ಹಾಕೊಳ್ಳೋಣ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಹಂಗಾಗಿ ಚಿಕ್ಕ ಉಳ್ಳೆನೇ ಮಾಡ್ಕೊಳ್ರಿ. ಆಮೇಲೆ ಮತ್ತೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪನೇ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಗುಲಾಬ್ ಜಾಮೂನ್ ಮುಳುಗೋಷ್ಟು ಎಣ್ಣೆ ಯೂಸ್ ಮಾಡ್ಬೋದು. ಗುಲಾಬ್ ಜಾಮೂನ್ 1 ಸೆಕೆಂಡು ಆಗಲ್ಲ ಗೈಸ್, ಅಷ್ಟು ಬೇಗನೆ ಫ್ರೈ ಆಗ್ತವೆ. ಸೊ ಹಂಗಾಗಿ ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಯೂಸ್ ಮಾಡ್ಬೋದು ಹಂಗೆ ಯೂಸ್ ಮಾಡ್ಕೋಬೋದು. ಇವಾಗ ಎಣ್ಣೆ ಅಷ್ಟು ಜಾಸ್ತಿ ಗರಮ್ನೂ ಇರಬಾರ್ದು ಮತ್ತು ಅಷ್ಟೊಂದು ತಣ್ಣಗೂ ಇರಬಾರ್ದು. ಮೀಡಿಯಮ್ ಫ್ಲೋವಲ್ಲಿ ನಾವು ಗುಲಾಬ್ ಜಾಮೂನ್ನ ಫ್ರೈ ಮಾಡಬೇಕು. ಬನ್ನಿ ಗೈಸ್, ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ, ಗುಲಾಬ್ ಜಾಮೂನ್ನ ಹಾಕ್ಕೊಳ್ಳೋಣ. ನೋಡಿ ಗೈಸ್, ಇವಾಗ ಗುಲಾಬ್ ಜಾಮೂನ್ನ ಹಾಕ್ಕೊಳ್ಳೋಣ. ಎಷ್ಟು ಬೇಗ ಅಂದರೆ ಅಷ್ಟು ಬೇಗನೆ ಫ್ರೈ ಆಗುತ್ತವೆ. ಮತ್ತು ಜಾಸ್ತಿ ಒತ್ತಕ್ಕೂ ಬಿಡಬಾರ್ದು, ಕೇರ್ಫುಲ್ಲಾಗಿ ಫ್ರೈ ಮಾಡಬೇಕು. ನೋಡಿ ಯಾವ ಥರ ಫ್ರೈ ಆಗ್ತಾ ಇದ್ದಾವೆ. ಈ ಥರ ಮಾಡಿಬಿಟ್ಟು ಗೈಸ್, ಪ್ಲೀಸ್ ನನ್ನ ವಿಡಿಯೋ ಏನಾರು ನಿಮಗೆ ಇಷ್ಟ ಆದರೆ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿ ಗೈಸ್, ಇವಾಗ ಈ ಥರ ಫ್ರೈ ಮಾಡಿದ್ಮೇಲೆ ತೀರಾ ಮತ್ತೆ ನೋಡ್ಬೋದು ಯಾವ ಥರ ಬರ್ತಾ ಇದ್ದಾವೆ ಅಂತ. ಸೊ ಹಂಗಾಗಿ ಮತ್ತು ಇದೇ ಥರ ಫ್ರೈ ಮಾಡಿಕೊಂಡು ಇದನ್ನು ಇವಾಗ ನಾವೇನು ಪಾಕ ಮಾಡ್ಕೊಂಡಿದ್ವಲ್ಲ ಆ ಪಾಕದಾಗ ಇಮ್ಮಿಡಿಯೇಟ್ಲಿ ಹಾಕಬಾರ್ದು. ಯಾಕಂದರೆ ಸ್ವಲ್ಪ ತಣ್ಣಗಾಲಕ್ಕೆ ಬಿಡಬೇಕು. ಈಗೇನು ಪಾಕನೂ ಬಿಸಿ ಇರುತ್ತೆ ಮತ್ತು ಈ ಕಡೆ ಗುಲಾಬ್ ಜಾಮೂನು ಬಿಸಿ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಬಿಸಿ ಇದ್ದಾಗ ನಾವೇನು ಪಾಕದಲ್ಲಿ ಗುಲಾಬ್ ಜಾಮೂನು ಹಾಕಿದಾಗ ಅದೇನಾಗುತ್ತೆ, ಸೊ ಸೀಳಿಕೆ ಆಗುತ್ತೆ, ಅಂದ್ರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ಸೊ ಅದಕ್ಕೆ ಇದೇನು ಗುಲಾಬ್ ಜಾಮೂನ್ ಇರುತ್ತಲ್ಲ, ನೋಡ್ಬೋದು ನೀವು ವಿಡಿಯೋದಲ್ಲಿ, ಈ ಗುಲಾಬ್ ಜಾಮೂನ್ನ ತಣ್ಣಗಾಲಕ್ಕೆ ಬಿಡಬೇಕು. ಗೈಸ್ ನೋಡಿ, ಫ್ರೈ ಮಾಡೋಣ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದನ್ನು ಇವಾಗ ಫ್ರೈ ಮಾಡಿದ್ಮೇಲೆ ಇದನ್ನು ತಣ್ಣಗಾಲಕ್ಕೆ ಬಿಡಬೇಕು.
ತಣ್ಣಗಾಲಕ್ಕೆ ಬಿಟ್ಮೇಲೆ ನೆಕ್ಸ್ಟು ಆಮೇಲೆ ನಾವೇನು ಪಾಕ ಮಾಡ್ಕೊಂಡಿದ್ವಲ್ಲ ಆ ಪಾಕನ ಒಂದು ಎಳೆ ಬರೋ ಗಂಟ ಪಾಕ ಮಾಡ್ಕೋಬೇಕು. ಒಂದು ಎಳೆ ಅಂತಂದರೆ ಯಾವ ಥರಪ್ಪ ಅಂತಂದರೆ ನಾವು ಒಂದು ಹನಿನ ಟೆಸ್ಟ್ ಮಾಡಿ ನೋಡಿದಾಗ ಅದೇನಾಗಬೇಕು, ಕೈಗೆ ಅಂಟಂಟು ಬರಬೇಕು ಗೈಸ್. ಅದೇ ಥರನೇ ಸ್ವಲ್ಪ ಅಂಟಂಟು ಬರಬೇಕು. ನೋಡಿ ಗುಲಾಬ್ ಜಾಮೂನು ಫ್ರೈ ಮಾಡಿದ್ಮೇಲೆ ಈ ರೀತಿ ಬಂದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಸೇಮ್ ಗುಲಾಬ್ ಜಾಮೂನ್ ಥರನೇ ಕಾಣ್ತಾ ಇದ್ದಾವೆ, ಬಟ್ ಪಾಕದೆಲ್ಲ ತೀರಾ ಚೆನ್ನಾಗಿ ಕಾಣ್ತವೆ. ನೋಡಿ ಪಾಕ ಒಂದು ಎಳೆ ಥರ ಬಂದಿದೆ. ಇವಾಗ ಏಲಕ್ಕಿ ಇವೆಲ್ಲ ಹಾಕಿದ್ವಲ್ಲ, ಸೊ ಅದೇನು ಕಾಣ್ತಾ ಇದೆಯಲ್ಲ ಅದೆಲ್ಲ ಏಲಕ್ಕಿನೇ. ಇವಾಗ ಒಂದು ಎಳೆ ಪಾಕ ಬಂದಿದೆ. ಇವಾಗ ಈ ಗುಲಾಬ್ ಜಾಮೂನ್ ಮಾಡ್ಕೊಂಡಿದ್ದೀವಲ್ಲ, ಪಾಕ ತಣ್ಣಗಾಗಿದೆ. ಇವಾಗ ಈ ಗುಲಾಬ್ ಜಾಮೂನ್ನ ಪಾಕದಲ್ಲಿ ಮಿಕ್ಸ್ ಮಾಡೋಣ. ಪಾಕ ಮತ್ತು ಗುಲಾಬ್ ಜಾಮೂನ್ ಎರಡೂ ತಣ್ಣಗಿರಬೇಕು, ಎರಡೂ ಬಿಸಿ ಇರಬಾರ್ದು ಗೈಸ್. ನೋಡಿ ಕೇರ್ಫುಲ್ಲಾಗಿ. ಆಮೇಲೆ ಪಾಕದಲ್ಲಿ ಹಾಕಿ ನೋಡೋಣ. ಇವಾಗ ಇದು ಒಂದು 10 ನಿಮಿಷ ಬಿಡಬೇಕು ಗೈಸ್ ನೆನೆಯೋಕ್ಕೆ. ಯಾಕಂದರೆ ಆ ಗುಲಾಬ್ ಜಾಮೂನು ನೀಟಾಗಿ ಪಾಕನ ಹೀರ್ಕೋಬೇಕು. ಹೀರ್ಕೊಂಡ್ಮೇಲೆ ಸಿಹಿ ಸಿಹಿ ಅಂತ ಅನಿಸುತ್ತೆ. ಸೊ ನೋಡಿ ಇವಾಗ ಫೈನಲಾಗಿ ಗುಲಾಬ್ ಜಾಮೂನು ಈ ರೀತಿ ಕಾಣ್ತಾ ಇದೆ. ವಿಡಿಯೋ ನೋಡ್ಬೋದು ನೀವು. ವಿಡಿಯೋದಲ್ಲಿ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿ ಬಂದಿದೆ ಗೈಸ್. ಲಿಟ್ರಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಗುಲಾಬ್ ಜಾಮೂನ್ ಯಾವ ರೀತಿ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾ ಹೇಳೋ ರೀತಿಯೇ ಟ್ರೈ ಮಾಡಿ. ಯಾಕಂದರೆ ನಾನು ಮಾಡಿರೋ ರೀತಿ ಗುಲಾಬ್ ಜಾಮೂನ್ ಬೆಸ್ಟ್ ಆಗಿ ಬಂದಿದೆ. ನೋಡ್ಬೋದು ವಿಡಿಯೋದಲ್ಲಿ ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗುಲಾಬ್ ಜಾಮೂನು ಅಂತ. ಇವಾಗ ಸ್ವಲ್ಪ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು ಗೈಸ್. ಯಾಕಂದರೆ ಅವು ಏನು ಪಾಕ ಅದೇನಿರುತ್ತಲ್ಲ ಅದನ್ನು ನೀಟಾಗಿ ಹೀರ್ಕೋಬೇಕು. ಹೀರ್ಕೊಂಡಾಗ ಮಾತ್ರ ಅದು ಸ್ವಲ್ಪ ಸಿಹಿ ಸಿಹಿ ಅಂತ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಇವಾಗ ನೋಡಿ ಫೈನಲಾಗಿ ಗುಲಾಬ್ ಜಾಮೂನು ಈ ರೀತಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಮತ್ತು ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ಗೆ ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗೈಸ್. ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. See you all.